ಕರೆಂಟ್ ಬಿಲ್ ಕಟ್ಟದೆ ಕಳ್ಳಾಟ ಆಡ್ತಿದ್ದವರಿಗೆ ಹೆಸ್ಕಾಂ ಹಾಗೂ ಬೆಸ್ಕಾಂ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಮೊದಲು ದುಡ್ಡು ಕಟ್ಟಿ ಆಮೇಲೆ ವಿದ್ಯುತ್ ಬಳಕೆ ಮಾಡಿ ಅನ್ನೋ ಪ್ಲಾನ್ನೊಂದಿಗೆ ಹೊಸ ಆವಿಷ್ಕಾರಕ್ಕೆ ತಯಾರಿ ನಡೆಸಿದೆ. ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಪ್ಲಾನ್. ಇನ್ಮುಂದೆ ಹಣ ಕಟ್ಟಿದ್ರೆ ಮಾತ್ರ ಕರೆಂಟ್. ಇನ್ಮೇಲೆ ಡಿಜಿಟಲ್ ಸ್ಮಾರ್ಟ್ ಮೀಟರ್ ಅಳವಡಿಸಲು ಹೆಸ್ಕಾಂ ಬೆಸ್ಕಾಂ ಮುಂದಾಗಿದ್ದು ಪ್ರೀಪೇಡ್ ಮೀಟರ್ಗಳನ್ನ ಪರಿಚಯಿಸ್ತಾ ಇದೆ. ಇದರಿಂದ ಗ್ರಾಹಕರಿಗೆ ಸಮಯದ ಉಳಿತಾಯದ ಜೊತೆ ಕರೆಂಟ್ ಬಳಕೆಯ ಇತಿಮಿತಿಗಳು ಸಹ ತಿಳಿಯಲಿವೆ. ಹೊಸ ಗ್ರಾಹಕರು ಮಾತ್ರವಲ್ಲ, ಹಳೆಯ ಮೀಟರ್ಗಳಿಗೂ ಅಳವಡಿಸಲು ತಯಾರಿಯನ್ನು ನಡೆಸಿದೆ. ಸ್ಮಾರ್ಟ್ ಮೀಟರ್ಸ್ ಅಲ್ಲಿ ಬಿಲ್ ಅನ್ನ ಹೋಗಿ ಮನೆಗೆ ಕೊಡುವಂತ ಅವಶ್ಯಕತೆ ಬರೋದಿಲ್ಲ. ನಮ್ಮದು 2-way ಕಮ್ಯುನಿಕೇಷನ್ ಇರುತ್ತೆ. ಸಾಫ್ಟ್ವೇರ್ನ ಅಳವಡಿಸಿರ್ತೀವಿ ಈ ಸ್ಮಾರ್ಟ್ ಮೀಟರ್ಗೆ. ಸಾಫ್ಟ್ವೇರ್ ಮುಖಾಂತರ ಹೇಗೆ ನಾವು ಮೊಬೈಲ್ನಲ್ಲಿ ನಮ್ಮ ಸ್ಮಾರ್ಟ್ ಫೋನ್ಗಳನ್ನಲ್ಲಿ ಹೇಗೆ ನಾವು ಬಳಸ್ತಾ ಇದ್ದೀವಿ, ಕರೆನ್ಸಿನ ರೀಚಾರ್ಜ್ ಮಾಡ್ತೀವಿ, ಆ ರೀತಿಯೇ ಸ್ಮಾರ್ಟ್ ಮೀಟರ್ನ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಸಂಬಂಧಪಟ್ಟಂತೆ ನಾವು ಪ್ರೀಪೇಯ್ಡ್ ಎನರ್ಜಿನ ರೀಚಾರ್ಜ್ ಮಾಡ್ಕೊಳ್ಬೋದು. ಸದ್ಯ ಪ್ರೀಪೇಡ್ ಮೀಟರ್ಗಳನ್ನ 19 ರಾಜ್ಯಗಳಲ್ಲಿ ಅಳವಡಿಸಲಾಗಿದೆ. ಪ್ರೀಪೇಡ್ ಮೀಟರ್ ಇಂದ ಪೇಪರ್ಲೆಸ್ ಸಹ ಆಗಲಿದೆ. ಬಿಲ್ ಕಟ್ಟಿಲ್ಲ ಅಂತ ಕರೆಂಟ್ ತೆಗೆಯುವ ಪ್ರಸಂಗ ಕೂಡ ಬರೋದಿಲ್ಲ. ಪ್ರೀಪೇಡ್ ಅಮೌಂಟ್ ಮುಗಿತಾ ಇದ್ದಂತೆ ಅದ್ಹಾಗೆ ಕರೆಂಟ್ ಆಫ್ ಆಗಲಿದೆ. ಯಾವ ರೀತಿ ಮೊಬೈಲ್ಗೆ ರೀಚಾರ್ಜ್ ಮಾಡಲಾಗುತ್ತೋ ಅದೇ ರೀತಿ ಬಿಲ್ಲಿಂಗ್ ಇರಲಿದ್ದು ಗೃಹಜ್ಯೋತಿ ಫಲಾನುಭವಿಗಳಿಗೆ ಅನುಕೂಲವಾಗಲಿದೆ. 2025ರ ಏಪ್ರಿಲ್ನಿಂದ ಈ ಯೋಜನೆಗೆ ಚಾಲನೆ ಸಿಗಲಿದೆ. ಯಾವ ರೀತಿ ಮೊಬೈಲ್ ರೀಚಾರ್ಜ್ ಮಾಡಲಾಗುತ್ತೋ ಅದೇ ರೀತಿ ಈ ಯೋಜನೆ ಇರಲಿದೆ. ಜೊತೆಗೆ ಇದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅನುಕೂಲ ಆಗಲಿದೆ. 2025 ಏಪ್ರಿಲ್ನಲ್ಲಿ ಈ ಯೋಜನೆ ಜಾರಿಗೆ ಬರಲಿದೆ. KERC ತಕ್ಷಣ ಏಪ್ರಿಲ್ ಇಂದ ಈ ಕೆಲಸ ಶುರು ಮಾಡಬೇಕಂತ ನಮಗೆ ಆದೇಶ ಮಾಡಿದೆ. ಹೊಸ ಸ್ಥಾವರಗಳಿಗೆ ಮತ್ತು ತಾತ್ಕಾಲಿಕ ವಿದ್ಯುತ್ ಸ್ಥಾವರಗಳಿಗೆ ಏಪ್ರಿಲ್ 1ರಿಂದ ಸ್ಮಾರ್ಟ್ ಮೀಟರ್ ಅಳವಡಿಸುವ ಕೆಲಸನ ಇಮಿಡಿಯೇಟ್ಲಿ ಕೈಗೆತ್ತಿಕೊಳ್ಳಬೇಕು ಅಂತ ನಮಗೆ ಆದೇಶ ಇದೆ. ಪ್ರೀಪೇಡ್ ಸ್ಮಾರ್ಟ್ ಮೀಟರ್ ವ್ಯವಸ್ಥೆ ಜಾರಿ ಮಾಡೋಕೆ ಹೆಸ್ಕಾಂ ಬೆಸ್ಕಾಂ ಅಧಿಕಾರಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು ಗ್ರೀನ್ ಸಿಗ್ನಲ್ ಸಿಕ್ಕ ಕೂಡಲೇ ಕಾರ್ಯರೂಪಕ್ಕೆ ತರಲು ಅಧಿಕಾರಿಗಳು ಸಜ್ಜಾಗಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕರೆಂಟ್ ಬಿಲ್ ಕಟ್ಟದೆ ಕಳ್ಳಾಟ ಆಡ್ತಿದ್ದವರಿಗೆ ಹೆಸ್ಕಾಂ ಹಾಗೂ ಬೆಸ್ಕಾಂ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಮೊದಲು ದುಡ್ಡು ಕಟ್ಟಿ ಆಮೇಲೆ ವಿದ್ಯುತ್ ಬಳಕೆ ಮಾಡಿ ಅನ್ನೋ ಪ್ಲಾನ್ನೊಂದಿಗೆ ಹೊಸ ಆವಿಷ್ಕಾರಕ್ಕೆ ತಯಾರಿ ನಡೆಸಿದೆ. ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಪ್ಲಾನ್. ಇನ್ಮುಂದೆ ಹಣ ಕಟ್ಟಿದ್ರೆ ಮಾತ್ರ ಕರೆಂಟ್. ಇನ್ಮೇಲೆ ಡಿಜಿಟಲ್ ಸ್ಮಾರ್ಟ್ ಮೀಟರ್ ಅಳವಡಿಸಲು ಹೆಸ್ಕಾಂ ಬೆಸ್ಕಾಂ ಮುಂದಾಗಿದ್ದು ಪ್ರೀಪೇಡ್ ಮೀಟರ್ಗಳನ್ನ ಪರಿಚಯಿಸ್ತಾ ಇದೆ. ಇದರಿಂದ ಗ್ರಾಹಕರಿಗೆ ಸಮಯದ ಉಳಿತಾಯದ ಜೊತೆ ಕರೆಂಟ್ ಬಳಕೆಯ ಇತಿಮಿತಿಗಳು ಸಹ ತಿಳಿಯಲಿವೆ. ಹೊಸ ಗ್ರಾಹಕರು ಮಾತ್ರವಲ್ಲ, ಹಳೆಯ ಮೀಟರ್ಗಳಿಗೂ ಅಳವಡಿಸಲು ತಯಾರಿಯನ್ನು ನಡೆಸಿದೆ. ಸ್ಮಾರ್ಟ್ ಮೀಟರ್ಸ್ ಅಲ್ಲಿ ಬಿಲ್ ಅನ್ನ ಹೋಗಿ ಮನೆಗೆ ಕೊಡುವಂತ ಅವಶ್ಯಕತೆ ಬರೋದಿಲ್ಲ. ನಮ್ಮದು 2-way ಕಮ್ಯುನಿಕೇಷನ್ ಇರುತ್ತೆ. ಸಾಫ್ಟ್ವೇರ್ನ ಅಳವಡಿಸಿರ್ತೀವಿ ಈ ಸ್ಮಾರ್ಟ್ ಮೀಟರ್ಗೆ. ಸಾಫ್ಟ್ವೇರ್ ಮುಖಾಂತರ ಹೇಗೆ ನಾವು ಮೊಬೈಲ್ನಲ್ಲಿ ನಮ್ಮ ಸ್ಮಾರ್ಟ್ ಫೋನ್ಗಳನ್ನಲ್ಲಿ ಹೇಗೆ ನಾವು ಬಳಸ್ತಾ ಇದ್ದೀವಿ, ಕರೆನ್ಸಿನ ರೀಚಾರ್ಜ್ ಮಾಡ್ತೀವಿ, ಆ ರೀತಿಯೇ ಸ್ಮಾರ್ಟ್ ಮೀಟರ್ನ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಸಂಬಂಧಪಟ್ಟಂತೆ ನಾವು ಪ್ರೀಪೇಯ್ಡ್ ಎನರ್ಜಿನ ರೀಚಾರ್ಜ್ ಮಾಡ್ಕೊಳ್ಬೋದು. ಸದ್ಯ ಪ್ರೀಪೇಡ್ ಮೀಟರ್ಗಳನ್ನ 19 ರಾಜ್ಯಗಳಲ್ಲಿ ಅಳವಡಿಸಲಾಗಿದೆ. ಪ್ರೀಪೇಡ್ ಮೀಟರ್ ಇಂದ ಪೇಪರ್ಲೆಸ್ ಸಹ ಆಗಲಿದೆ. ಬಿಲ್ ಕಟ್ಟಿಲ್ಲ ಅಂತ ಕರೆಂಟ್ ತೆಗೆಯುವ ಪ್ರಸಂಗ ಕೂಡ ಬರೋದಿಲ್ಲ. ಪ್ರೀಪೇಡ್ ಅಮೌಂಟ್ ಮುಗಿತಾ ಇದ್ದಂತೆ ಅದ್ಹಾಗೆ ಕರೆಂಟ್ ಆಫ್ ಆಗಲಿದೆ. ಯಾವ ರೀತಿ ಮೊಬೈಲ್ಗೆ ರೀಚಾರ್ಜ್ ಮಾಡಲಾಗುತ್ತೋ ಅದೇ ರೀತಿ ಬಿಲ್ಲಿಂಗ್ ಇರಲಿದ್ದು ಗೃಹಜ್ಯೋತಿ ಫಲಾನುಭವಿಗಳಿಗೆ ಅನುಕೂಲವಾಗಲಿದೆ. 2025ರ ಏಪ್ರಿಲ್ನಿಂದ ಈ ಯೋಜನೆಗೆ ಚಾಲನೆ ಸಿಗಲಿದೆ. ಯಾವ ರೀತಿ ಮೊಬೈಲ್ ರೀಚಾರ್ಜ್ ಮಾಡಲಾಗುತ್ತೋ ಅದೇ ರೀತಿ ಈ ಯೋಜನೆ ಇರಲಿದೆ. ಜೊತೆಗೆ ಇದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅನುಕೂಲ ಆಗಲಿದೆ. 2025 ಏಪ್ರಿಲ್ನಲ್ಲಿ ಈ ಯೋಜನೆ ಜಾರಿಗೆ ಬರಲಿದೆ. KERC ತಕ್ಷಣ ಏಪ್ರಿಲ್ ಇಂದ ಈ ಕೆಲಸ ಶುರು ಮಾಡಬೇಕಂತ ನಮಗೆ ಆದೇಶ ಮಾಡಿದೆ. ಹೊಸ ಸ್ಥಾವರಗಳಿಗೆ ಮತ್ತು ತಾತ್ಕಾಲಿಕ ವಿದ್ಯುತ್ ಸ್ಥಾವರಗಳಿಗೆ ಏಪ್ರಿಲ್ 1ರಿಂದ ಸ್ಮಾರ್ಟ್ ಮೀಟರ್ ಅಳವಡಿಸುವ ಕೆಲಸನ ಇಮಿಡಿಯೇಟ್ಲಿ ಕೈಗೆತ್ತಿಕೊಳ್ಳಬೇಕು ಅಂತ ನಮಗೆ ಆದೇಶ ಇದೆ. ಪ್ರೀಪೇಡ್ ಸ್ಮಾರ್ಟ್ ಮೀಟರ್ ವ್ಯವಸ್ಥೆ ಜಾರಿ ಮಾಡೋಕೆ ಹೆಸ್ಕಾಂ ಬೆಸ್ಕಾಂ ಅಧಿಕಾರಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು ಗ್ರೀನ್ ಸಿಗ್ನಲ್ ಸಿಕ್ಕ ಕೂಡಲೇ ಕಾರ್ಯರೂಪಕ್ಕೆ ತರಲು ಅಧಿಕಾರಿಗಳು ಸಜ್ಜಾಗಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕರೆಂಟ್ ಬಿಲ್ ಕಟ್ಟದೆ ಕಳ್ಳಾಟ ಆಡ್ತಿದ್ದವರಿಗೆ ಹೆಸ್ಕಾಂ ಹಾಗೂ ಬೆಸ್ಕಾಂ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಮೊದಲು ದುಡ್ಡು ಕಟ್ಟಿ ಆಮೇಲೆ ವಿದ್ಯುತ್ ಬಳಕೆ ಮಾಡಿ ಅನ್ನೋ ಪ್ಲಾನ್ನೊಂದಿಗೆ ಹೊಸ ಆವಿಷ್ಕಾರಕ್ಕೆ ತಯಾರಿ ನಡೆಸಿದೆ. ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಪ್ಲಾನ್. ಇನ್ಮುಂದೆ ಹಣ ಕಟ್ಟಿದ್ರೆ ಮಾತ್ರ ಕರೆಂಟ್.
ಇನ್ಮೇಲೆ ಡಿಜಿಟಲ್ ಸ್ಮಾರ್ಟ್ ಮೀಟರ್ ಅಳವಡಿಸಲು ಹೆಸ್ಕಾಂ ಬೆಸ್ಕಾಂ ಮುಂದಾಗಿದ್ದು ಪ್ರೀಪೇಡ್ ಮೀಟರ್ಗಳನ್ನ ಪರಿಚಯಿಸ್ತಾ ಇದೆ. ಇದರಿಂದ ಗ್ರಾಹಕರಿಗೆ ಸಮಯದ ಉಳಿತಾಯದ ಜೊತೆ ಕರೆಂಟ್ ಬಳಕೆಯ ಇತಿಮಿತಿಗಳು ಸಹ ತಿಳಿಯಲಿವೆ. ಹೊಸ ಗ್ರಾಹಕರು ಮಾತ್ರವಲ್ಲ, ಹಳೆಯ ಮೀಟರ್ಗಳಿಗೂ ಅಳವಡಿಸಲು ತಯಾರಿಯನ್ನು ನಡೆಸಿದೆ. ಸ್ಮಾರ್ಟ್ ಮೀಟರ್ಸ್ ಅಲ್ಲಿ ಬಿಲ್ ಅನ್ನ ಹೋಗಿ ಮನೆಗೆ ಕೊಡುವಂಥ ಅವಶ್ಯಕತೆ ಬರೋದಿಲ್ಲ. ನಮ್ಮದು 2-ವೇ ಕಮ್ಯುನಿಕೇಷನ್ ಇರುತ್ತೆ. ಸಾಫ್ಟ್ವೇರ್ನ ಅಳವಡಿಸಿರ್ತೀವಿ ಸರ್ ಈ ಸ್ಮಾರ್ಟ್ ಮೀಟ್ರಿಗೆ. ಸಾಫ್ಟ್ವೇರ್ ಮುಖಾಂತರ ಹೇಗೆ ನಾವು ಮೊಬೈಲ್ನಲ್ಲಿ ನಮ್ಮ ಸ್ಮಾರ್ಟ್ ಫೋನ್ಗಳನ್ನಲ್ಲಿ ಹೇಗೆ ನಾವು ಬಳಸ್ತಾ ಇದ್ದೀವಿ, ಕರೆನ್ಸಿನ ರೀಚಾರ್ಜ್ ಮಾಡ್ತೀವಿ, ಆ ರೀತಿಯೇ ಸ್ಮಾರ್ಟ್ ಮೀಟ್ರನ್ನ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಸಂಬಂಧಪಟ್ಟಂತೆ ನಾವು ಪ್ರೀಪೇಯ್ಡ್ ಎನರ್ಜಿನ ರೀಚಾರ್ಜ್ ಮಾಡ್ಕೋಬೋದು. ಸದ್ಯ ಪ್ರೀಪೇಡ್ ಮೀಟರ್ಗಳನ್ನ 19 ರಾಜ್ಯಗಳಲ್ಲಿ ಅಳವಡಿಸಲಾಗಿದೆ. ಪ್ರೀಪೇಡ್ ಮೀಟರ್ ಇಂದ ಪೇಪರ್ಲೆಸ್ ಸಹ ಆಗಲಿದೆ. ಬಿಲ್ ಕಟ್ಟಿಲ್ಲ ಅಂತ ಕರೆಂಟ್ ತೆಗೆಯುವ ಪ್ರಸಂಗ ಕೂಡ ಬರೋದಿಲ್ಲ. ಪ್ರೀಪೇಡ್ ಅಮೌಂಟ್ ಮುಗಿತಾ ಇದ್ದಂತೆ ಅದ್ಹಾಗೆ ಕರೆಂಟ್ ಆಫ್ ಆಗಲಿದೆ. ಯಾವ ರೀತಿ ಮೊಬೈಲ್ಗೆ ರೀಚಾರ್ಜ್ ಮಾಡಲಾಗುತ್ತೋ ಅದೇ ರೀತಿ ಬಿಲ್ಲಿಂಗ್ ಇರಲಿದ್ದು ಗೃಹಜ್ಯೋತಿ ಫಲಾನುಭವಿಗಳಿಗೆ ಅನುಕೂಲವಾಗಲಿದೆ. 2025 ಏಪ್ರಿಲ್ನಿಂದ ಈ ಯೋಜನೆಗೆ ಚಾಲನೆ ಸಿಗಲಿದೆ. ಯಾವ ರೀತಿ ಮೊಬೈಲ್ ರೀಚಾರ್ಜ್ ಮಾಡಲಾಗುತ್ತೋ ಅದೇ ರೀತಿ ಈ ಯೋಜನೆ ಇರಲಿದೆ. ಜೊತೆಗೆ ಇದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅನುಕೂಲ ಆಗಲಿದೆ. 2025 ಏಪ್ರಿಲ್ನಲ್ಲಿ ಈ ಯೋಜನೆ ಜಾರಿಗೆ ಬರಲಿದೆ. KERC ತಕ್ಷಣ ಏಪ್ರಿಲ್ನಿಂದ ಈ ಕೆಲಸ ಶುರು ಮಾಡಬೇಕು ಅಂತ ನಮಗೆ ಆದೇಶ ಮಾಡಿದೆ. ಹೊಸ ಸ್ಥಾವರಗಳಿಗೆ ಮತ್ತು ತಾತ್ಕಾಲಿಕ ವಿದ್ಯುತ್ ಸ್ಥಾವರಗಳಿಗೆ ಏಪ್ರಿಲ್ 1ರಿಂದ ಸ್ಮಾರ್ಟ್ ಮೀಟರ್ ಅಳವಡಿಸುವ ಕೆಲಸನ ಇಮಿಡಿಯೇಟ್ಲಿ ಕೈಗೆತ್ತಿಕೊಳ್ಳಬೇಕು ಅಂತ ನಮಗೆ ಆದೇಶ ಇದೆ. ಪ್ರೀಪೇಡ್ ಸ್ಮಾರ್ಟ್ ಮೀಟರ್ ವ್ಯವಸ್ಥೆ ಜಾರಿ ಮಾಡೋಕೆ ಹೆಸ್ಕಾಂ ಬೆಸ್ಕಾಂ ಅಧಿಕಾರಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು ಗ್ರೀನ್ ಸಿಗ್ನಲ್ ಸಿಕ್ಕ ಕೂಡಲೇ ಕಾರ್ಯರೂಪಕ್ಕೆ ತರಲು ಅಧಿಕಾರಿಗಳು ಸಜ್ಜಾಗಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕರೆಂಟ್ ಬಿಲ್ ಕಟ್ಟದೆ ಕಳ್ಳಾಟ ಆಡ್ತಿದ್ದವರಿಗೆ ಹೆಸ್ಕಾಂ ಹಾಗೂ ಬೆಸ್ಕಾಂ ಶಾಕ್ ಕೊಡುವುದಕ್ಕೆ ಮುಂದಾಗಿದೆ. ಮೊದಲು ದುಡ್ಡು ಕಟ್ಟಿ ಆಮೇಲೆ ವಿದ್ಯುತ್ ಬಳಕೆ ಮಾಡಿ ಅನ್ನೋ ಪ್ಲಾನ್ನೊಂದಿಗೆ ಹೊಸ ಆವಿಷ್ಕಾರಕ್ಕೆ ತಯಾರಿ ನಡೆಸಿದೆ. ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಪ್ಲಾನ್. ಇನ್ಮುಂದೆ ಹಣ ಕಟ್ಟಿದ್ರೆ ಮಾತ್ರ ಕರೆಂಟ್. ಇನ್ಮೇಲೆ ಡಿಜಿಟಲ್ ಸ್ಮಾರ್ಟ್ ಮೀಟರ್ ಅಳವಡಿಸಲು ಹೆಸ್ಕಾಂ ಬೆಸ್ಕಾಂ ಮುಂದಾಗಿದ್ದು ಪ್ರೀಪೇಡ್ ಮೀಟರ್ಗಳನ್ನ ಪರಿಚಯಿಸ್ತಾ ಇದೆ. ಇದರಿಂದ ಗ್ರಾಹಕರಿಗೆ ಸಮಯದ ಉಳಿತಾಯದ ಜೊತೆ ಕರೆಂಟ್ ಬಳಕೆಯ ಇತಿಮಿತಿಗಳು ಸಹ ತಿಳಿಯಲಿವೆ. ಹೊಸ ಗ್ರಾಹಕರು ಮಾತ್ರವಲ್ಲ, ಹಳೆಯ ಮೀಟರ್ಗಳಿಗೂ ಅಳವಡಿಸಲು ತಯಾರಿಯನ್ನು ನಡೆಸಿದೆ. ಸ್ಮಾರ್ಟ್ ಮೀಟರ್ಸ್ ಅಲ್ಲಿ ಬಿಲ್ ಅನ್ನ ಹೋಗಿ ಮನೆಗೆ ಕೊಡುವಂಥ ಅವಶ್ಯಕತೆ ಬರೋದಿಲ್ಲ. ನಮ್ಮದು 2-ವೇ ಕಮ್ಯುನಿಕೇಷನ್ ಇರುತ್ತೆ. ಸಾಫ್ಟ್ವೇರ್ನ ಅಳವಡಿಸಿರ್ತೀವಿ ಸರ್ ಈ ಸ್ಮಾರ್ಟ್ ಮೀಟ್ರಿಗೆ. ಸಾಫ್ಟ್ವೇರ್ ಮುಖಾಂತರ ಹೇಗೆ ನಾವು ಮೊಬೈಲ್ನಲ್ಲಿ ನಮ್ಮ ಸ್ಮಾರ್ಟ್ ಫೋನ್ಗಳನ್ನಲ್ಲಿ ಹೇಗೆ ನಾವು ಬಳಸ್ತಾ ಇದ್ದೀವಿ, ಕರೆನ್ಸಿನ ರೀಚಾರ್ಜ್ ಮಾಡ್ತೀವಿ, ಆ ರೀತಿಯೇ ಸ್ಮಾರ್ಟ್ ಮೀಟ್ರನ್ನ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಸಂಬಂಧಪಟ್ಟಂತೆ ನಾವು ಪ್ರೀಪೇಯ್ಡ್ ಎನರ್ಜಿನ ರೀಚಾರ್ಜ್ ಮಾಡ್ಕೋಬೋದು. ಸದ್ಯ ಪ್ರೀಪೇಡ್ ಮೀಟರ್ಗಳನ್ನ 19 ರಾಜ್ಯಗಳಲ್ಲಿ ಅಳವಡಿಸಲಾಗಿದೆ. ಪ್ರೀಪೇಡ್ ಮೀಟರ್ ಇಂದ ಪೇಪರ್ಲೆಸ್ ಸಹ ಆಗಲಿದೆ. ಬಿಲ್ ಕಟ್ಟಿಲ್ಲ ಅಂತ ಕರೆಂಟ್ ತೆಗೆಯುವ ಪ್ರಸಂಗ ಕೂಡ ಬರೋದಿಲ್ಲ. ಪ್ರೀಪೇಡ್ ಅಮೌಂಟ್ ಮುಗಿತಾ ಇದ್ದಂತೆ ಅದ್ಹಾಗೆ ಕರೆಂಟ್ ಆಫ್ ಆಗಲಿದೆ. ಯಾವ ರೀತಿ ಮೊಬೈಲ್ಗೆ ರೀಚಾರ್ಜ್ ಮಾಡಲಾಗುತ್ತೋ ಅದೇ ರೀತಿ ಬಿಲ್ಲಿಂಗ್ ಇರಲಿದ್ದು ಗೃಹಜ್ಯೋತಿ ಫಲಾನುಭವಿಗಳಿಗೆ ಅನುಕೂಲವಾಗಲಿದೆ. 2025 ಏಪ್ರಿಲ್ನಿಂದ ಈ ಯೋಜನೆಗೆ ಚಾಲನೆ ಸಿಗಲಿದೆ. ಯಾವ ರೀತಿ ಮೊಬೈಲ್ ರೀಚಾರ್ಜ್ ಮಾಡಲಾಗುತ್ತೋ ಅದೇ ರೀತಿ ಈ ಯೋಜನೆ ಇರಲಿದೆ. ಜೊತೆಗೆ ಇದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅನುಕೂಲ ಆಗಲಿದೆ. 2025 ಏಪ್ರಿಲ್ನಲ್ಲಿ ಈ ಯೋಜನೆ ಜಾರಿಗೆ ಬರಲಿದೆ. KERC ತಕ್ಷಣ ಏಪ್ರಿಲ್ನಿಂದ ಈ ಕೆಲಸ ಶುರು ಮಾಡಬೇಕು ಅಂತ ನಮಗೆ ಆದೇಶ ಮಾಡಿದೆ. ಹೊಸ ಸ್ಥಾವರಗಳಿಗೆ ಮತ್ತು ತಾತ್ಕಾಲಿಕ ವಿದ್ಯುತ್ ಸ್ಥಾವರಗಳಿಗೆ ಏಪ್ರಿಲ್ 1ರಿಂದ ಸ್ಮಾರ್ಟ್ ಮೀಟರ್ ಅಳವಡಿಸುವ ಕೆಲಸನ ಇಮಿಡಿಯೇಟ್ಲಿ ಕೈಗೆತ್ತಿಕೊಳ್ಳಬೇಕು ಅಂತ ನಮಗೆ ಆದೇಶ ಇದೆ. ಪ್ರೀಪೇಡ್ ಸ್ಮಾರ್ಟ್ ಮೀಟರ್ ವ್ಯವಸ್ಥೆ ಜಾರಿ ಮಾಡೋಕೆ ಹೆಸ್ಕಾಂ ಬೆಸ್ಕಾಂ ಅಧಿಕಾರಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು ಗ್ರೀನ್ ಸಿಗ್ನಲ್ ಸಿಕ್ಕ ಕೂಡಲೇ ಕಾರ್ಯರೂಪಕ್ಕೆ ತರಲು ಅಧಿಕಾರಿಗಳು ಸಜ್ಜಾಗಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.